ಎಲ್ಲರಿಗೂ ಸ್ವಾಗತ. 2008ರ ಆರ್ಥಿಕ ಬಿಕ್ಕಟ್ಟು. ನೆನಪಿಸ್ಕೊಂಡ್ರೆ ಈಗ್ಲೂ ಎದೆ ನಡುಗುತ್ತೆ. ಹೌದು, ನಿಜಕ್ಕೂ ಒಂದು ದೊಡ್ಡ ಘಟನೆ ಅದು. ಇದು ಕೇವಲ ಅಮೆರಿಕಾದಲ್ಲಿ ಕೆಲವು ಕೆಟ್ಟ ಗೃಹ ಸಾಲಗಳ ಸಮಸ್ಯೆ ಆಗಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನೇ ಅಲ್ಗಾಡ್ಸ್ಬಿಟ್ಟು. ಅಷ್ಟೊಂದು ದೊಡ್ಡ ಮಟ್ಟದ ಪತನಕ್ಕೆ ನಿಜವಾದ ಮೂಲ ಕಾರಣಗಳೇನು ಅಂತ ಸ್ವಲ್ಪ ನೋಡೋಣ. ಇಂದು ನಾವು CDOs and CDS ಅನಾಟಮಿ ಆಫ್ ದ 2008 ಫೈನಾನ್ಷಿಯಲ್ ಕೊಲ್ಯಾಪ್ಸ್ ಅನ್ನೋ ಲೇಖನದ ಕೆಲವು ಭಾಗಗಳನ್ನಿಟ್ಕೊಂಡು ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಈ ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ಸ್ ಅಂದ್ರೆ CDS ಮತ್ತೆ ಕೊಲ್ಯಾಟ್ರಲೈಸ್ಡ್ ಡೆಟ್ ಆಬ್ಲಿಗೇಷನ್ಸ್ CDOಗಳು ಹೆಸರು ಕೇಳೋಕೆ ಕಷ್ಟ ಅನ್ಸ್ಬೋದು. ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ. ಆದರೆ ಈ ಸಂಕೀರ್ಣ ಹಣಕಾಸು ಸಾಧನಗಳು ಹೇಗೆ ಒಂದು ಸಣ್ಣ ಗೃಹ ಸಾಲದ ಸಮಸ್ಯೆಯನ್ನ ಒಂದು ಜಾಗತಿಕ ಆರ್ಥಿಕ ಸುನಾಮಿಯಾಗಿ ಬದಲಾಯಿಸಿದ್ವು ಅಂತ ನೋಡೋಣ. ಖಂಡಿತ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಗುರಿ ಅದೇ. ಈ CDO, CDSಗಳು ಹೇಗೆ ಕೆಲಸ ಮಾಡ್ತಿದ್ವು, ಅವು ಹೇಗೆ ಲಾಭದಾಸೆ ತೋರ್ಸಿದ್ವು, ಆದ್ರೆ ಅದೇ ಸಮಯಕ್ಕೆ ಎಷ್ಟು ದೊಡ್ಡ ರಿಸ್ಕ್ನ ಅಂದ್ರೆ ಅದೃಶ್ಯವಾದ ಅಪಾಯಗಳನ್ನ ಸಿಸ್ಟಮ್ ಒಳಗೆ ಹುದುಗಿಸಿಟ್ಟಿದ್ವು. ಹೌದು. ಕೊನೆಗೆ ಅದೇ ಇಡೀ ವ್ಯವಸ್ಥೆ ಬೀಳೋಕೆ ಕಾರಣ ಆಯ್ತು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಬರೀ ನಂಬರ್ಗಳ ಕಥೆ ಅಲ್ಲ. ಅಲ್ಲವೇ ಅಲ್ಲ. ಇದು ನಂಬಿಕೆ, ದುರಾಸೆ ಮತ್ತೆ ಈ ಗ್ಲೋಬಲ್ ಫೈನಾನ್ಸ್ ಸಿಸ್ಟಮ್ ಇದೆಯಲ್ಲ, ಅದರ ಕನೆಕ್ಷನ್ಗಳ ಕಥೆ. ಅದ್ಭುತವಾಗಿ ಹೇಳಿದ್ರಿ. ಹಾಗಾದ್ರೆ ಮೊದಲು ಈ CDO ಇಂದಲೇ ಶುರು ಮಾಡೋಣ. ಕೊಲ್ಯಾಟ್ರಲೈಸ್ಡ್ ಡೆಟ್ ಆಬ್ಲಿಗೇಷನ್. ಸರಿ. ಇದು ಹೇಗೆ ಅಂದ್ರೆ, ಸರಳವಾಗಿ ಹೇಳಬೇಕು ಅಂದ್ರೆ, ಬ್ಯಾಂಕುಗಳು, ಬೇರೆ ಹಣಕಾಸು ಸಂಸ್ಥೆಗಳು ತಮ್ಮಲ್ಲಿರೋ ಸಾವಿರಾರು ಗೃಹ ಸಾಲಗಳನ್ನ, ಅಂದ್ರೆ ಒಳ್ಳೆ ಸಾಲ, ಸ್ವಲ್ಪ ರಿಸ್ಕಿ ಸಾಲ, ತುಂಬಾನೇ ಕೆಟ್ಟ ಸಾಲ, ಎಲ್ಲಾ ತರಹದ ಸಾಲಗಳು ಎಲ್ಲವನ್ನು ಒಟ್ಟು ಸೇರಿಸಿ ಒಂದು ದೊಡ್ಡ ಕಟ್ಟು ಅಥವಾ ಪೆಟ್ಟಿಗೆ ತರ ಮಾಡಿದ್ರು. ಸರಿತಾನೆ? ಹೌದು, ಒಂದು ಪೂಲ್ ಮಾಡಿದ್ರು. ಆಮೇಲೆ ಆ ದೊಡ್ಡ ಸಾಲದ ಕಟ್ಟನ್ನ ಬೇರೆ ಬೇರೆ ಲೇಯರ್ಗಳಾಗಿ, ಸ್ತರಗಳಾಗಿ ವಿಂಗಡಿಸಿದ್ರು. ಟ್ರ್ಯಾಂಚ್ಗಳು ಅಂತಾರಲ್ಲ. ಹೌದು, ಟ್ರ್ಯಾಂಚ್ಗಳು. ಇಲ್ಲಿ ಸ್ವಲ್ಪ ಗಮನಿಸ್ಬೇಕು. ಮೇಲಿನ ಪದರ ಸೀನಿಯರ್ ಟ್ರ್ಯಾಂಚ್, ಎ ರೇಟಿಂಗ್ ಇರುತ್ತೆ ಅದಕ್ಕೆ. ಅಂದರೆ ತುಂಬಾನೇ ಸೇಫ್ ಅಂತ. ಸಾಲಗಳು ಫೇಲ್ ಆದ್ರೂ ಇಲ್ಲಿ ದುಡ್ಡು ಹಾಕಿದವರಿಗೆ ಮೊದಲು ದುಡ್ಡು ವಾಪಸ್. ಸರಿ. ಕಡಿಮೆ ರಿಸ್ಕ್, ಕಡಿಮೆ ಲಾಭ. ಆಮೇಲೆ ಮಧ್ಯದ ಪದರ ಮಿಜೋನೈನ್ ಟ್ರ್ಯಾಂಚ್ಗಳು, BBB ರೇಟಿಂಗ್ ಇರ್ಬೋದು ಅದಕ್ಕೆ. ಅಂದ್ರೆ ಮೀಡಿಯಂ ರಿಸ್ಕ್, ಮೀಡಿಯಂ ಲಾಭ. ಮೇಲಿನವರು ಕೊಟ್ಮೇಲೆ ಇವರಿಗೆ. ಹೌದು. ಕೊನೆಗೆ ಕೆಳಗಿನ ಪದರ ಈಕ್ವಿಟಿ ಟ್ರ್ಯಾಂಚ್. ಇದಕ್ಕೆ ರೇಟಿಂಗ್ ಇರಲ್ಲ ಅಥವಾ ತೀರಾ ಕಡಿಮೆ. ಹೌದು, ಇದು ಹೈ ರಿಸ್ಕ್. ಸ್ವಲ್ಪ ಸಾಲಗಳು ಫೇಲ್ ಆದ್ರೂ ಮೊದಲು ನಷ್ಟ ಆಗೋದು ಇವರಿಗೆ. ಆದ್ರೆ ಎಲ್ಲ ಸರಿ ಇದ್ರೆ ಅತಿ ಹೆಚ್ಚು ಲಾಭನೂ ಇಲ್ಲಿಯೇ. ನಿಖರವಾಗಿ ನೀವು ಹೇಳಿದ್ದು ತುಂಬಾ ಸರಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ CDOಗಳ ಅಟ್ರಾಕ್ಷನ್ ಎಷ್ಟಿತ್ತು ಅಂದ್ರೆ, ಬರೀ ಚಿಕ್ಕಪುಟ್ಟ ಹೂಡಿಕೆದಾರರಲ್ಲ, ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಸಂಸ್ಥೆಗಳು, ಪೆನ್ಷನ್ ಫಂಡ್ಗಳು, ದೊಡ್ಡ ವಿಮಾ ಕಂಪನಿಗಳು, ಅಮೆರಿಕದ ಹೊರಗಿನ ಯುರೋಪಿಯನ್ ಏಷ್ಯನ್ ಬ್ಯಾಂಕ್ಗಳು ಕೂಡ ಇವುಗಳಲ್ಲಿ ಆ ಸುರಕ್ಷಿತ ಅಂತ ಹೇಳಿದ್ರಲ್ಲ, ಟ್ರ್ಯಾಂಚ್ಗಳಲ್ಲಿ ಹೌದು, ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ರು. ಆದ್ರೆ ಎಲ್ಲರೂ ಅಷ್ಟು ಸೇಫ್ ಅಂತ ನಂಬೋ ಕಾರಣ ಏನು? ಬರೀ ಆ ರೇಟಿಂಗ್ ಅಷ್ಟೇನಾ? ಮುಖ್ಯ ಕಾರಣ ಆ ರೇಟಿಂಗ್ಗಳೇ. ಮೂಡೀಸ್, S&P, ಫಿಚ್ ಈ ದೊಡ್ಡ ರೇಟಿಂಗ್ ಏಜೆನ್ಸಿಗಳು AAA ಅಂತ ಕೊಟ್ಬಿಟ್ಟಿದ್ವು. ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದ ಹಾಗೆ ಅಂತ ಭಾವಿಸಿದ್ರು. ಜೊತೆಗೆ ಇದು ಬೇರೆ ಸೇಫ್ ಇನ್ವೆಸ್ಟ್ಮೆಂಟ್ಗಳಿಗಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ ಕೊಡ್ತಿತ್ತು. ಈಲ್ಡ್ ಜಾಸ್ತಿ ಇತ್ತು. ಹೌದು. ಕಡಿಮೆ ರಿಸ್ಕ್, ಜಾಸ್ತಿ ಲಾಭ ಅಂದ್ರೆ ಯಾರು ಬೇಡ ಅಂತಾರೆ. ಅದಕ್ಕೆ ಎಲ್ಲ ಕಡೆಯಿಂದ ದುಡ್ಡು ಬಂತು. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇತ್ತಲ್ವಾ? ಆ ಟೈಮ್ನಲ್ಲಿ ಅಮೆರಿಕಾದಲ್ಲಿ ಮನೆ ಬೆಲೆಗಳು ಆಕಾಶಕ್ಕೆ ಏರುತ್ತಿತ್ತು. ಹೌದು, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇತ್ತು. ಅದರಿಂದ ಎಲ್ಲರಿಗೂ ಒಂದು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು. ಏನು ಅಂತ? ಒಂದು ವೇಳೆ ಸಾಲಗಾರ ದುಡ್ಡು ಕೊಡದಿದ್ರೂ ಬ್ಯಾಂಕ್ ಆ ಮನೆಯನ್ನ ತಗೊಂಡು ಮಾರ್ಕೆಟ್ ರೇಟಿಗೆ ಮಾರಿ ದುಡ್ಡು ವಾಪಸ್ ಪಡ್ಕೋಬಹುದು ಅಂತ. ಯಾಕಂದ್ರೆ ಬೆಲೆ ಏರ್ತಲೇ ಇದೆ. ನಿಖರವಾಗಿ. ಈ ಮನೆ ಬೆಲೆ ಯಾವತ್ತೂ ಕೆಳಗೆ ಬರಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ದೊಡ್ಡ ಭ್ರಮೆ ಆಡಿತ್ತು. ಹೌದು. ಈ ಭ್ರಮೆಯಿಂದ ಆ CDOಗಳ ಕೆಳಗಿನ ಹೈ ರಿಸ್ಕ್ ಟ್ರ್ಯಾಂಚ್ಗಳು ಕೂಡ ಅಟ್ರಾಕ್ಟಿವ್ ಆಗಿ ಕಂಡ್ವು. ಯಾಕಂದ್ರೆ ಅವು ಜಾಸ್ತಿ ಲಾಭ ತಂದು ಕೊಡ್ತಿದ್ವು. ಎಲ್ರಿಗೂ ದುಡ್ಡು ಮಾಡುವ ಆಸೆ. ಎಲ್ಲಿಗೂ ಈ ಹಣ ಮಾಡೋ ಯಂತ್ರದ ಒಂದು ಭಾಗ ಆಗ್ಬೇಕಿತ್ತು. ಡಿಮ್ಯಾಂಡ್ ಜಾಸ್ತಿ ಆದಾಗ ವಾಲ್ಸ್ಟ್ರೀಟ್ನವರು ಇನ್ನಷ್ಟು CDOಗಳನ್ನ ಮಾಡೋಕೆ ಶುರು ಮಾಡಿದ್ರು. ಅಂದ್ರೆ ಮಾರ್ಕೆಟ್ನಲ್ಲಿ ನಿಜವಾದ ಒಳ್ಳೆ ಕ್ವಾಲಿಟಿ ಸಾಲಗಳು ಕಡಿಮೆ ಇದ್ರು ಕೂಡ. ಹೌದು. CDO ಮಾಡೋ ಪ್ರಾಸೆಸ್ ನಿಲ್ಲೇ ಇಲ್ಲ. ಅದೇ ಸಮಸ್ಯೆ ಮೂಲ ಅಲ್ವಾ? ಹೌದು. ಸಾಕಷ್ಟು ಒಳ್ಳೆ ಅಡಮಾನಗಳು ಸಿಗದೇ ಇದ್ದಾಗ ಅವರು ಕಡಿಮೆ ಕ್ವಾಲಿಟಿಯ ಸಬ್ ಪ್ರೈಮ್ ಸಾಲಗಳನ್ನ ಸೇರ್ಸೋಕ್ ಶುರು ಮಾಡಿದ್ರು.
ಅಷ್ಟೇ ಅಲ್ಲ, ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂದ್ರೆ ಅವರು ಸಿಡಿಒ ಸ್ಕ್ವೇರ್ದಂಟ ಇನ್ನೊಂದು ಪ್ರಾಡಕ್ಟ್ ಮಾಡಿದ್ರು. ಸಿಡಿಒ ಸ್ಕ್ವೇರ್ಡ್ ಹೌದು. ಅಂದ್ರೆ ಬೇರೆ ಬೇರೆ ಸಿಡಿಒಗಳ ಟ್ರಾಂಚ್ಗಳನ್ನೇ ಸೇರಿಸಿ ಮಾಡಿದ ಹೊಸ, ಇನ್ನೂ ಕಾಂಪ್ಲೆಕ್ಸ್ ಆದ ಕಟ್ಟು. ದೇವ್ರೆ, ಒಂದರ ಮೇಲೆ ಒಂದು ರಿಸ್ಕ್ ಲೇಯರ್. ಹೌದು. ಆದ್ರೆ ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂದ್ರೆ ನಿಜವಾದ ರಿಸ್ಕ್ ಯಾರಿಗೂ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಹೌದು. ಹಾಗಾದ್ರೆ ಈ ಸಿಡಿಒಗಳ ಕತೆ ಹೀಗೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸಾಧನ ಇತ್ತು ಅಂದ್ರಲ್ಲ, ಸಿಡಿಎಸ್, ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್. ಹೌದು, ಸಿಡಿಎಸ್. ಇದ್ರ ಬಗ್ಗೆ ನೋಡೋಣ. ಇದೊಂದು ರೀತಿ ವಿಮೆ ತರಹ ಅಂತಾರಲ್ಲ. ಹಾಗೆ ಹೇಳ್ಬೋದು. ಊಹಿಸ್ಕೊಳ್ಳಿ, ಒಬ್ಬ ಇನ್ವೆಸ್ಟರ್ ಒಂದು ಸಿಡಿಒ ತಗೊಂಡಿದ್ದಾನೆ. ಆ AAA ಟ್ರಾಂಚ್ನೇ ಇರ್ಬೋದು. ಆದ್ರೆ ಅವನಿಗೆ ಸ್ವಲ್ಪ ಭಯ. ಒಂದು ವೇಳೆ ಇದರಲ್ಲಿರೋ ಸಾಲಗಳು ಫೇಲ್ ಆದ್ರೆ ಏನ್ ಮಾಡೋದು ಅಂತ. ಆಗ ಆತ AIG ತರಹ ಒಂದು ದೊಡ್ಡ ಕಂಪನಿ ಹತ್ರ ಹೋಗ್ತಾನೆ. ಸರಿ. ನೋಡಿ, ಈ ಸಿಡಿಒ ಏನಾದ್ರೂ ಲಾಸ್ ಆದ್ರೆ ಆ ಲಾಸ್ನ ನೀವು ತುಂಬಿಕೊಡ್ತೀರಾ ಅಂತ ಕೇಳ್ತಾನೆ. AIG ಒಪ್ಪುತ್ತೆ. ಹೌದು. ಸರಿ, ನೀವು ನಮಗೆ ಪ್ರತಿ ವರ್ಷ ಪ್ರೀಮಿಯಂ ಕೊಡಿ, ನಿಮ್ಮ ಸಿಡಿಒ ಫೇಲ್ ಆದ್ರೆ ನಾವು ಲಾಸ್ ತುಂಬಿಕೊಡ್ತೀವಿ ಅಂತ. ಇದೇ ಸಿಡಿಎಸ್ ಅಲ್ವಾ? ಹೌದು. ಅದೇ ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ ಅಂದ್ರೆ ಒಂದು ಸಾಲ, ಬಾಂಡ್ ಅಥವಾ ಸಿಡಿಒ ಟ್ರಾಂಚ್ ಅನ್ನೋದು ಡಿಫಾಲ್ಟ್ ಆದ್ರೆ ಅದರಿಂದಾಗೋ ನಷ್ಟಕ್ಕೆ ಒಂದು ರೀತಿಯ ರಕ್ಷಣೆ. ಇಲ್ಲಿ AIG, ಗೋಲ್ಡ್ಮನ್ ಸ್ಯಾಕ್ಸ್, ಡಾಯ್ಚ್ ಬ್ಯಾಂಕ್ ಇಂಥ ದೊಡ್ಡ ದೊಡ್ಡ ಕಂಪನಿಗಳು $100 ಬಿಲಿಯನ್ ಮೌಲ್ಯದ ಸಿಡಿಎಸ್ಗಳನ್ನ ಮಾರಿದ್ರು. 100 ಬಿಲಿಯನ್? ಹೌದು. ಅವರು ಪಾಡಿಗವರು ಪ್ರೀಮಿಯಂ ತಗೊಳ್ತಿದ್ರು. ಅವ್ರಿಗೆ ಯಾವತ್ತೂ ದೊಡ್ಡ ಕ್ಲೇಮ್ ಕೊಡಬೇಕಾಗಲ್ಲ ಅಂತ ಗಟ್ಟಿಯಾಗಿ ನಂಬ್ದ್ರು. ಯಾಕೆ ಆ ನಂಬಿಕೆ? ಮತ್ತೆ ಅದೇ ಕಾರಣ, ಮನೆ ಬೆಲೆ ಯಾವತ್ತೂ ಏರತ್ತೆ ಅನ್ನೋ ಮಾರ್ಕೆಟ್ನ ನಂಬಿಕೆ. ಓ, ಅದೇ ಕಥೆ. ಬೆಲೆ ಏರ್ತಿದ್ರೆ ಸಾಲ ಫೇಲ್ ಆಗಲ್ಲ, ಸಿಡಿಒ ಲಾಸ್ ಆಗಲ್ಲ, ಸಿಡಿಎಸ್ ಕ್ಲೇಮ್ ಬರಲ್ಲ, ಇದು ಅವರ ಲೆಕ್ಕ. ಆ ಪ್ರೀಮಿಯಂ ಅನ್ನ ಬರೀ ಲಾಭ ಅಂತ ನೋಡ್ತಿದ್ರು. ಇದು ನಿಜವಾಗ್ಲೂ ಶಾಕಿಂಗ್ ವಿಷಯ. ಕೇಳುಗರಿಗೆ, ಸಾಮಾನ್ಯ ಇನ್ಶೂರೆನ್ಸ್ ಕಂಪನಿಗಳು ರಿಸರ್ವ್ ಇಡಬೇಕು ಅಲ್ವಾ, ಮುಂದೆ ಕ್ಲೇಮ್ ಬಂದ್ರೆ ಕೊಡೋಕೆ? ಖಂಡಿತ. ಕ್ಯಾಪಿಟಲ್ ರಿಸರ್ವ್ಸ್ ಇಡೋದು ಕಡ್ಡಾಯ. ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಇವೆ. ಆದರೆ ಈ ಸಿಡಿಎಸ್ ಮಾರ್ತಿದ್ದ AIG ತರಹದ ಕಂಪನಿಗಳಿಗೆ ಅಂಥ ಯಾವುದೇ ದೊಡ್ಡ ಮಟ್ಟದ ಬಂಡವಾಳ ಮೀಸಲು ನಿಯಂತ್ರಣ ಇರ್ಲಿಲ್ಲ. ನಂಬೋಕಾಗ್ತಿಲ್ಲ. ಹೌದು, ಇದು ಸಿಸ್ಟಂನಲ್ಲಿದ್ದ ಒಂದು ದೊಡ್ಡ ಕುರುಡುತನ. ಅಂದ್ರೆ AIG ತರಹದ ಸಂಸ್ಥೆಗಳು ಥಿಯಾರಿಟಿಕಲಿ ತಮ್ಮತ್ರ ದುಡ್ಡಿಲ್ಲದಿದ್ರೂ ಅನ್ಲಿಮಿಟೆಡ್ ಸಿಡಿಎಸ್ ಕಾಂಟ್ರಾಕ್ಟ್ಗಳನ್ನ ಮಾಡಬಹುದಿತ್ತು. ಬೆಂಕಿ ಇಲ್ಲದೆ ಬೆಂಕಿ ವಿಮೆ ಮಾಡ್ದಾಗಾಯ್ತು. ಹೌದು. ಅವರು ರಿಸ್ಕ್ ಅನ್ನ ತಾವೇ ತಗೊಳ್ಳೋ ಬದಲು ಬೇರೆಯವರಿಗೆ ಪಾಸ್ ಮಾಡ್ತಿದೀವಿ ಅನ್ಕೊಂಡಿದ್ರು. ಆದ್ರೆ ನಿಜವಾಗ್ಲೂ ಅವರು ಇಡೀ ಸಿಸ್ಟಮ್ ಮೇಲೆ ಒಂದು ಟೈಮ್ ಬಾಂಬ್ ಇಡ್ತಿದ್ರು. ನಂಬಲಾಗ್ತಿಲ್ಲ. ಹಾಗಾದ್ರೆ ಮುಂದೆ ನಿಜವಾಗ್ಲೂ ಏನಾಯ್ತು? ಈ ಸಿಡಿಒ ಮತ್ತೆ ಸಿಡಿಎಸ್ ಸೇರ್ಕೊಂಡು ಹೇಗಾ ಡೊಮಿನೋ ಎಫೆಕ್ಟ್ ಶುರು ಮಾಡಿದ್ವು? ಹಂತ ಹಂತವಾಗಿ ನೋಡೋಣ. ಮೊದಲು ಮನೆ ಮಾಲೀಕರು ಸಾಲ ಕಟ್ಟೋಕೆ ಫೇಲ್ ಆಗಕ್ ಶುರು ಮಾಡಿದ್ರು. ಡಿಫಾಲ್ಟ್ ಆಗೋಕ್ ಶುರುವಾಯ್ತು. ಹೌದು. ಮುಖ್ಯವಾಗಿ ಆ ಅಡ್ಜಸ್ಟಬಲ್ ರೇಟ್ ಮಾರ್ಗೇಜ್ಗಳು, ARM ಲೋನ್ಗಳು. ಅದರ ಮೊದಲು ಬಡ್ಡಿ ಕಡಿಮೆ ಇರುತ್ತೆ, ಆಮೇಲೆ ಸಡ್ನಾಗಿ ಜಾಸ್ತಿ ಆಗುತ್ತೆ. 2006-7ರಲ್ಲಿ ಲಕ್ಷಾಂತರ ಜನರ ಲೋನ್ ಬಡ್ಡಿ ಜಾಸ್ತಿಯಾಯಿತು. EMI ಕಟ್ಟೋಕೆ ಆಗ್ಲಿಲ್ಲ. ಆಗ ಡಿಫಾಲ್ಟ್ಸ್ ಜಾಸ್ತಿ ಆದ್ವು. ಫಾರ್ಕ್ಲೋಷರ್ಸ್ ಅಂದ್ರೆ ಮನೆ ಜಪ್ತಿ ಸಾಮಾನ್ಯ ಆಯ್ತು. ಆಮೇಲೆ ಮನೆಗಳ ಬೆಲೆ ಪಾತಾಳಕ್ ಬಿತ್ತು. ಹೌದು. ಮಾರ್ಕೆಟ್ನಲ್ಲಿ ಮಾರೋಕೆ ಮನೆಗಳು ಜಾಸ್ತಿ ಆದ್ವು, ತಗೊಳ್ಳೋರು ಕಡಿಮೆ ಆದ್ರು. ಯಾವತ್ತೂ ಕೆಳಗೆ ಬರಲ್ಲ ಅನ್ನೋ ಬೆಲೆ ಧಡಾರಂತ ಬಿತ್ತು. ಅಂದ್ರೆ ಸಾಲದ ಹಿಂದಿದ್ದ ಆಸ್ತಿಯ ಬೆಲೆನೇ ಹೋಯ್ತು. ಈಗ ಸಿಡಿಒಗಳ ಸರದಿ, ಅವುಗಳಲ್ಲೂ ಲಾಸ್ ಆಗೋಕ್ ಶುರುವಾಯ್ತು. ತುಂಬಾ ಸೇಫ್ ಅಂತ ನಂಬಿದ್ದ AAA ಟ್ರಾಂಚ್ಗಳ ವ್ಯಾಲ್ಯೂ ಕೂಡ ಕಡಿಮೆ ಆಯ್ತು. ಅಯ್ಯೋ. ಕೆಳಗಿನ ಟ್ರಾಂಚ್ಗಳ ಕಥೆ ಹೇಳೋದೇ ಬೇಡ. ಬಹುತೇಕ ಝೀರೋ ವ್ಯಾಲ್ಯೂ. ಜಗತ್ತಿನಾದ್ಯಂತ ಇನ್ವೆಸ್ಟರ್ಸ್ ಕಣ್ಣೆದುರೇ ತಮ್ಮ ದುಡ್ಡು ಕರಗೋದನ್ನ ನೋಡಿದ್ರು. ಆಗ ಸಿಡಿಎಸ್ಗಳು ಟ್ರಿಗರ್ ಆದ್ವು. ಹೌದು. ಯಾರೆಲ್ಲ ಸಿಡಿಎಸ್ ತಗೊಂಡಿದ್ರೋ ಅವರೆಲ್ಲ ಈಗ ಕ್ಲೇಮ್ ಮಾಡೋಕ್ ಬಂದ್ರು. AIG, ಲೆಮನ್ ಬ್ರದರ್ಸ್ ಇವ್ರತ್ರ ಇದ್ದಕ್ಕಿದ್ದಂತೆ $100 ಬಿಲಿಯನ್ ಕ್ಲೇಮ್ಗಳು. ಆದರೆ ಸಮಸ್ಯೆ ಇಲ್ಲೇ ಶುರುವಾಗಿದ್ದು. AIG ಬೇರೆ ಸಿಡಿಎಸ್ ಮಾರಿದವರು. ಅವರು ಇಷ್ಟು ದೊಡ್ಡ ಮಟ್ಟದ ಡಿಫಾಲ್ಟ್, ಇಷ್ಟು ದೊಡ್ಡ ಕ್ಲೇಮ್ಗಳನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹೌದು, ನೀವು ಹೇಳಿದ್ರಿ ಅವರ ಹತ್ರ ರಿಸರ್ವ್ ಇರ್ಲಿಲ್ಲ ಅಂತ. ಹೌದು. ಪಾವತಿಸಲು ಸಾಕಷ್ಟು ಕ್ಯಾಪಿಟಲ್ ಇರ್ಲೇ ಇಲ್ಲ. ಅವ್ರು ಮಾರಿದ್ದ ಸಿಡಿಎಸ್ಗಳೇ ಅವ್ರ ಕುತ್ತಿಗೆಗೆ ಬಂತು. ಈ ಹಂತದಲ್ಲಿ ಇಡೀ ಫಿನಾನ್ಷಿಯಲ್ ಸಿಸ್ಟಮ್ನಲ್ಲಿ ಭಯ, ಆತಂಕ, ಕಾಳ್ಗಿಚ್ಚು ತರ ಹರಡ್ತು. ಯಾರತ್ರ ಎಷ್ಟು ಕೆಟ್ಟ ಸಿಡಿಒ ಇದೆ, ಯಾರು ಎಷ್ಟು ಸಿಡಿಎಸ್ ಮಾರಿದ್ದಾರೆ, ಯಾರನ್ನೂ ನಂಬೋ ಸ್ಥಿತಿಗಳಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಬ್ಯಾಂಕ್ಗಳು ಒಂದಕ್ಕೊಂದು ಸಾಲ ಕೊಡೋದನ್ನೇ ನಿಲ್ಲಿಸ್ಬಿಟ್ವು. ಕ್ರೆಡಿಟ್ ಫ್ರೀಸ್. ಹಣಕಾಸು ವ್ಯವಸ್ಥೆಯ ರಕ್ತ ಸಂಚಾರವೇ ನಿಂತ ಹಾಗೆ. ಹೌದು. ಇದರ ಎಫೆಕ್ಟ್ ತಕ್ಷಣ ಕಾಣಿಸ್ತಲ್ವಾ? ಹೌದು. ದೊಡ್ಡ ದೊಡ್ಡ ಹೆಸರುಗಳು, ವರ್ಷಗಳಿಂದ ಇದ್ದ ಸಂಸ್ಥೆಗಳು ಒಂದರ ಹಿಂದೆ ಒಂದು ಬೀಳೋಕ್ ಶುರುವಾದ್ವು. ಬೇರ್ ಸ್ಟೆನ್ಸ್,
ಮಾರ್ಚ್ 2008ರಲ್ಲಿ. ಹೌದು. ಬಹುತೇಕ ದಿವಾಳಿಯಾಗಿ ಜೆಪಿ ಮಾರ್ಗನ್ ತಗೊಳ್ತು. ಅದು ಮೊದಲ ದೊಡ್ಡ ಶಾಕ್. ಆಮೇಲೆ ಸೆಪ್ಟೆಂಬರ್ 2008 ಲೆಹ್ಮನ್ ಬ್ರದರ್ಸ್. ಅಯ್ಯೋ, ಅದು ದೊಡ್ಡ ಸ್ಫೋಟ. 158 ವರ್ಷದ ಬ್ಯಾಂಕ್, ಇತಿಹಾಸದಲ್ಲೇ ಅತಿದೊಡ್ಡ ಬ್ಯಾಂಕ್ರಪ್ಸಿ. ಅದರ ಪತನ ಇಡೀ ಜಗತ್ತನ್ನೇ ನಡುಗಿಸಿಬಿಡ್ತು. ಹೌದು, ಅದೇ ಬಿಕ್ಕಟ್ಟನ್ನ ಮಹಾಪತನವಾಗಿ ಬದಲಾಯಿಸಿದ್ದು. ಅದೇ ವಾರದಲ್ಲಿ ಎಐಜಿ ಕೂಡ ಬೀಳೋ ಸ್ಥಿತಿಗೆ ಬಂದಿತ್ತು. ಹೌದು, ಸಿಡಿಎಸ್ ಹೊರೆಯಿಂದಾಗಿ ಎಐಜಿ ಬಿದ್ದಿದ್ರೆ ಲೆಹಮನ್ಗಿಂತ ದೊಡ್ಡ ಅನಾಹುತ ಆಗ್ತಿತ್ತು. ಅದಕ್ಕೆ ಸರ್ಕಾರ ಮಧ್ಯ ಬಂತು. ಹೌದು. 85 ಬಿಲಿಯನ್ ಬೇಲೌಟ್ ಕೊಟ್ಟು ಉಳಿಸ್ಬೇಕಾಯ್ತು. ಆಮೇಲದು 180 ಬಿಲಿಯನ್ಗೂ ಹೆಚ್ಚಾಯ್ತು. ಛೇ. ಇಲ್ಲಿ ತುಂಬಾ ಜನ ಗಮನಿಸ್ತಿರೋ ಒಂದು ವಿಷಯ ಇದೆ. ಏನು? ಈ ಕ್ರೈಸಿಸ್ ಬರೀ ಅಮೆರಿಕಾಗೆ ಸೀಮಿತ ಆಗಿರ್ಲಿಲ್ಲ. ಇದು ತುಂಬಾ ಬೇಗ ಗ್ಲೋಬಲ್ ಪ್ರಾಬ್ಲಮ್ ಆಯ್ತು. ಯಾಕೆ? ಯಾಕಂದ್ರೆ ಆ ಸಿಡಿಎಸ್ಗಳು ಜಗತ್ತಿನಾದ್ಯಂತ ಹರಡಿದ್ವು ಅಲ್ವಾ? ಖಂಡಿತ. ಯುರೋಪ್ನ ದೊಡ್ಡ ಬ್ಯಾಂಕುಗಳು, ಆರ್ಬಿಎಸ್, ಯುಬಿಎಸ್, ಡಾಯ್ಚ್ ಬ್ಯಾಂಕ್, ಏಷ್ಯಾದ ಸಂಸ್ಥೆಗಳು, ಪೆನ್ಷನ್ ಫಂಡ್ಗಳು ಎಲ್ಲರೂ ಅಮೆರಿಕನ್ ಸೇಫ್ ಸಿಡಿಎಸ್ಗಳಲ್ಲಿ ಟ್ರಿಲಿಯನ್ಗಟ್ಲೆ ಡಾಲರ್ ಹೂಡಿಕೆ ಮಾಡಿದ್ರು. ಎಲ್ಲರೂ ಆ AAA ರೇಟಿಂಗ್ ನಂಬುದ್ರು. ಹೌದು, ಮತ್ತೆ ಜಾಸ್ತಿ ಲಾಭದ ಆಸೆ. ಹಾಗಾಗಿ ಯಾವಾಗ ಅಮೆರಿಕದ ಹೌಸಿಂಗ್ ಮಾರ್ಕೆಟ್ ಬಿತ್ತೋ, ಆ ಸಿಡಿಒಗಳ ವ್ಯಾಲ್ಯೂ ಹೋಯ್ತೋ. ಆ ನಷ್ಟದ ಅಲೆಗಳು ಬರೀ ಅಮೆರಿಕದಲ್ಲಿ ನಿಲ್ಲಿಲ್ಲ. ಜಗತ್ತಿನಾದ್ಯಂತ ಆ ಸೇಫ್ ಅಂದ್ಕೊಂಡಿದ್ದ ಆಸ್ತಿಗಳು ಒಂದೇ ಸಾರಿ ಮೌಲ್ಯ ಕಳ್ಕೊಂಡ್ವು. ಅದಕ್ಕೆ ನಾವು ಲಂಡನ್, ಪ್ಯಾರಿಸ್, ಫ್ರಾಂಕ್ಫರ್ಟ್, ಟೋಕಿಯೋ ಎಲ್ಲಾ ಕಡೆ ಬ್ಯಾಂಕುಗಳು ಕಷ್ಟಕ್ಕೆ ಸಿಕ್ಕಿದ್ದನ್ನ ನೋಡಿದ್ವು. ಕೆಲವು ಫೇಲ್ ಆದ್ವು. ಹೌದು, ಸಾಲ ಕೊಡೋದು ನಿಂತೋಯ್ತು. ಐಸ್ಲ್ಯಾಂಡ್ ತರಹದ ದೇಶವೇ ದಿವಾಳಿಯಾಯ್ತು. ಹೌದು. ಇಡೀ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಈ ವಿಷಕಾರಿ ಪ್ರಾಡಕ್ಟ್ಸ್ಗಳಿಂದ ಎಷ್ಟು ಹತ್ರವಾಗಿ ಬೆಸೆದುಕೊಂಡಿತ್ತು ಅಂದ್ರೆ, ಅಮೆರಿಕದ ಒಂದು ಮೂಲೆಯಲ್ಲಾದ ಸಣ್ಣ ಬಿರುಕು ಇಡೀ ಜಗತ್ತಿನ ಆರ್ಥಿಕತೆಯ ಬುಡವನ್ನೇ ಅಲ್ಲಾಡಿಸ್ತು. ಭಯಾನಕ ಚಿತ್ರಣ. ಹಾಗಾದ್ರೆ ಇದೆಲ್ಲದರ ನಿಜವಾದ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಮೂಲಭೂತವಾಗಿ ನೋಡಿದ್ರೆ ಸಿಡಿಒಗಳು ಕೆಟ್ಟ ಸಾಲದ ರಿಸ್ಕ್ ಅನ್ನ ತಗೊಂಡು ಅದನ್ನ ಪ್ಯಾಕ್ ಮಾಡಿ ಮುಚ್ಚಿಟ್ಟು ಆ ರಿಸ್ಕ್ಗೆ ಎಕ್ಸ್ಪೋಸ್ ಆಗೋರ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿದ್ವು. ಹೌದು, ಎಕ್ಸ್ಪೋಜರ್ ಜಾಸ್ತಿ ಮಾಡಿದ್ವು. ಆಮೇಲೆ ಸಿಡಿಎಸ್ಗಳು ಆ ಜಾಸ್ತಿಯಾದ ರಿಸ್ಕ್ ಮೇಲೆ ಇನ್ನೊಂದು ಲೇಯರ್ ಬೆಟ್ಟಿಂಗ್ ಸೃಷ್ಟಿಸಿದ್ವು. ಅದೂ ನಿಯಂತ್ರಣ ಇಲ್ಲದೆ. ಕರೆಕ್ಟ್. ರಿಸ್ಕ್ ಮೇಲೆ ಬೆಟ್ಟಿಂಗ್. ಇದು ರಿಸ್ಕ್ ಅನ್ನ ಇನ್ನೂ ಜಾಸ್ತಿ ಎಕ್ಸ್ಪೊನೆನ್ಷಿಯಲ್ ಆಗಿ ಮಲ್ಟಿಪ್ಲೈ ಮಾಡ್ತು. ಅದ್ಭುತವಾಗಿ ಹೇಳಿದ್ರಿ. ಅದಕ್ಕೆ ಎಲ್ಲ ಬಿದ್ದಾಗ ಆದ ನಷ್ಟ ಆ ಮೂಲ ಕೆಟ್ಟ ಸಾಲಗಳ ಒಟ್ಟು ಮೊತ್ತಕ್ಕಿಂತ ತುಂಬಾನೇ ಜಾಸ್ತಿ ಇತ್ತು. ಎಷ್ಟು ಜಾಸ್ತಿ? ಕೆಲವು ಅಂದಾಜಿನ ಪ್ರಕಾರ ಈ ಸಿಡಿಎಸ್ ನೆಟ್ವರ್ಕ್ನಿಂದಾಗಿ ಆದ ಒಟ್ಟು ನಷ್ಟ ನಿಜವಾದ ಕೆಟ್ಟ ಅಡಮಾನಗಳ ಒಟ್ಟು ಮೌಲ್ಯಕ್ಕಿಂತ ಸುಮಾರು 10ರಿಂದ 20 ಪಟ್ಟು ಜಾಸ್ತಿ. 10-20 ಪಟ್ಟು ಅಂದ್ರೆ ₹1 ಲಾಸ್ ಆಗ್ಬೇಕಾಗಿದ್ದು ಈ ಫೈನಾನ್ಷಿಯಲ್ ಎಂಜಿನಿಯರಿಂಗ್ನಿಂದ 10-20 ಲಾಸ್ ಆಯಿತು. ಹೌದು, ಅದಕ್ಕೆ ಈ ಬಿಕ್ಕಟ್ಟು ಇಷ್ಟು ದೊಡ್ಡದಾಗಿದ್ದು. ಅದಕ್ಕೆ ಜಗತ್ತಿನಾದ್ಯಂತ ಸರ್ಕಾರಗಳು ಜನರ ತೆರಿಗೆ ದುಡ್ಡನ್ನ ಬಳಸಿ ಬ್ಯಾಂಕ್ಗಳಿಗೆ ಟ್ರಿಲಿಯನ್ ಗಟ್ಲೆ ಡಾಲರ್ ಬೇಲೌಟ್ ಕೊಡ್ಲೇಬೇಕಾಯ್ತು. ಅದು ಕೊಡದಿದ್ರೆ ಜಾಗತಿಕ ಹಣಕಾಸು ವ್ಯವಸ್ಥೆ ಪೂರ್ತಿ ಕುಸ್ದು ಜಗತ್ತು 1930ರ ಗ್ರೇಟ್ ಡಿಪ್ರೆಷನ್ಗಿಂತಲೂ ಕೆಟ್ಟ ಪರಿಸ್ಥಿತಿಗೋಗೋ ಸಾಧ್ಯತೆ ಇತ್ತು. ಊಹಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಇವತ್ತಿನ ಈ ವಿವರವಾದ ವಿಶ್ಲೇಷಣೆಯಿಂದ ನಾವು ಕಲಿತ ಮುಖ್ಯ ಪಾಠಗಳು ಒಂದ್ಸಲ ನೆನಪು ಮಾಡಿಕೊಳ್ಳೋಣ. ಸರಿ. ಸಿಡಿಒಗಳು ರಿಸ್ಕ್ ಅನ್ನ ಹೇಗೆ ಪ್ಯಾಕೇಜ್ ಮಾಡಿ ಮರೆಮಾಚಿ ಮಲ್ಟಿಪ್ಲೈ ಮಾಡಿ ಮಾರಿದ್ವು ಅಂತ ನೋಡಿದ್ವಿ. ಹೌದು. ಆಮೇಲೆ ಸಿಡಿಎಸ್ಗಳು ನಿಯಂತ್ರಣವೇ ಇಲ್ಲದ ವಿಮೆ ತರಹ ಆ ರಿಸ್ಕ್ ಮೇಲೆ ಇನ್ನೊಂದು ದೊಡ್ಡ ಬೆಟ್ಟಿಂಗ್ ಲೇಯರ್ ಸೃಷ್ಟಿಸಿತು. ಅಮೆರಿಕಾದ ಒಂದು ಮಾರ್ಕೆಟ್ನಲ್ಲಿ ಶುರುವಾದ ಸಣ್ಣ ಸಮಸ್ಯೆ ಈ ಎರಡು ಪವರ್ಫುಲ್ ಸಾಧನೆಗಳಿಂದ ಹೇಗೆ ಗುಣಿಸಿ ಒಂದು ಗ್ಲೋಬಲ್ ವಿನಾಶಕಾರಿ ಬಿರುಗಾಳಿಯನ್ನೇ ಸೃಷ್ಟಿಸಿತು ಅನ್ನೋದು ಈಗ ಸ್ಪಷ್ಟವಾಗಿದೆ. ಖಂಡಿತವಾಗಿಯೂ. ಈ ಘಟನೆ ಬರೀ ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳ ಬಗ್ಗೆ ಅಷ್ಟೇ ಅಲ್ಲ. ಅದಕ್ಕಿಂತ ಹೆಚ್ಚಾಗಿದೆ. ಹೌದು. ಇದು ಮನುಷ್ಯನ ದುರಾಸೆ, ಹರ್ಡ್ ಮೆಂಟಾಲಿಟಿ, ನಿಯಂತ್ರಣದ ಕೊರತೆ, ರಿಸ್ಕ್ ಅನ್ನ ಹೇಗೆ ನೋಡ್ತೀವಿ, ಹೇಗೆ ಮ್ಯಾನೇಜ್ ಮಾಡ್ತೀವಿ, ಮಾರ್ಕೆಟ್ನಲ್ಲಿ ನಂಬಿಕೆಯ ಪಾತ್ರ. ಮತ್ತೆ ನಮ್ಮ ಈಗಿನ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಎಷ್ಟು ಒಂದಕ್ಕೊಂದು ಬೆಸೆದುಕೊಂಡಿದೆ, ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದರ ಬಗ್ಗೆ ಒಂದು ಕಠಿಣ ಪಾಠ. ನಿಜ. ಸಿಡಿಎಸ್ ತರಹದ ಹೊಸ ಪ್ರಾಡಕ್ಟ್ಗಳು ಕೆಲವರಿಗೆ ಶಾರ್ಟ್ ಟರ್ಮ್ನಲ್ಲಿ ಲಾಭ ತಂದ್ರೂ ಅವು ಹೇಗೆ ಅನಿರೀಕ್ಷಿತವಾದ ಇಡೀ ಸಿಸ್ಟಮ್ಗೆ ಅಪಾಯ ತರುವ ರಿಸ್ಕ್ಗಳನ್ನ ಸೃಷ್ಟಿಸಬಹುದು ಅಂತ 2008 ನಮ್ಗೆ ತೋರಿಸ್ಕೊಟ್ಟಿದೆ. ಬಹಳ ನೋವಿನಿಂದ ತೋರಿಸ್ಕೊಟ್ಟಿದೆ.
ಅಂತಿಮವಾಗಿ ನಮ್ಮ ಕೇಳುಗರಿಗೆ ಒಂದು ಆಲೋಚನೆ ಅಥವಾ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. 2008ರ ನಂತರ ಡಾಟ್ ಫ್ರಾಂಕ್ ಆಕ್ಟ್ ತರಹ ಹೊಸ ನಿಯಮಗಳು ಬಂದಿವೆ. ಬ್ಯಾಂಕುಗಳು ಹೆಚ್ಚು ಕ್ಯಾಪಿಟಲ್ ಇಡಬೇಕು ಅಂತ ಆಗಿದೆ. ಹೌದು, ಕೆಲವು ಬದಲಾವಣೆಗಳಾಗಿವೆ. ಆದರೆ ಫಿನಾನ್ಷಿಯಲ್ ವರ್ಲ್ಡ್ ಯಾವತ್ತೂ ಬದಲಾಗ್ತಾನೆ ಇರುತ್ತೆ. ಹೊಸ ಇನ್ನೂ ಕಾಂಪ್ಲೆಕ್ಸ್ ಆದ ಪ್ರಾಡಕ್ಟ್ಸ್ಗಳು ಬರ್ತಾನೆ ಇರ್ತವೆ, ಬೇರೆ ರೂಪದಲ್ಲಿ, ಬೇರೆ ಹೆಸರಲ್ಲಿ. ಸತ್ಯ. ಹಾಗಾದರೆ ನಾವು 2008ರಿಂದ ನಿಜವಾಗ್ಲೂ ಕಲಿತ ಪಾಠಗಳು, ಭವಿಷ್ಯದಲ್ಲಿ ಇದೇ ತರಹದ ಅಥವಾ ಇನ್ನೂ ಕೆಟ್ಟ ಚೈನ್ ರಿಯಾಕ್ಷನ್, ಗ್ಲೋಬಲ್ ಪತನವನ್ನು ತಡೆಯೋಕೆ ಸಾಕಾಗಿದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಥವಾ ಇತಿಹಾಸ ಬೇರೆ ರೂಪದಲ್ಲಿ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದೆಯಾ? ಇದೊಂದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಇದರ ಬಗ್ಗೆ ಚಿಂತಿಸೋಣ.